ಹಲೋ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದರ ಜೊತೆಗೂ ತುಂಬಾ ಸೂಟಪ್ ಅಂತ ಅದ್ಭುತ ರುಚಿಯ ಬದನೆಕಾಯಿ ಗೊಜ್ಜು ಅಥವಾ ಬದನೆಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೆ. ಇದು ತುಂಬಾ ರುಚಿಯಾಗಿರ್ತು, ಎಲ್ಲದರ ಜೊತೆಗೂ ಕೂಡ ತುಂಬಾ ಸೂಟಾಗ್ತು. ಈ ಬದನೆಕಾಯಿ ಚಟ್ನಿಗೆ ಈ ರೀತಿ ನಾಟಿ ಬೆಳ್ಳುಳ್ಳಿನೇ ತಗೊಂಡ್ರೆ ಒಳ್ಳೆಯದು. ಯಾವುದೇ ಒಂದು ಪದಾರ್ಥ ಮಾಡ್ರೂ ನಾಟಿ ಬೆಳ್ಳುಳ್ಳಿ ಉಪಯೋಗಿಸಿದ್ರೆ ಅದರ ರುಚಿನೇ ಬೇರೆ. ಈ ಬದನೆಕಾಯಿ ಗೊಜ್ಜು ಮಾಡೋಲೆ ಈ ರೀತಿ ಗುಂಡು ಬದನೆಕಾಯಿ ತಗೊಂಡ್ರೆ ತುಂಬಾ ರುಚಿ ಬತ್ತು. ಹಸಿರು ಬದನೆಕಾಯಿಲೂ ಮಾಡ್ಲಿಕ್ಕೂ, ಆದರೆ ಇದೇ ರುಚಿ. ಅರ್ಧ kg ಬದನೆಕಾಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡಿ. ನೀರಲ್ಲಿ ಹಾಕಾಗಿದ್ರೆ ಬದನೆಕಾಯಿ ಕಪ್ಪಾಗಿ ಹೋಗ್ತು. ಒಂದು ಬಂಡಿಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ನಂತರ 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಂತೆ, ಒಂದು ಚೂರು ಇಂಗು, 7-8 ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ತಗೊಂಡೆ, 5-6 ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ನಿಗಳು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಮತ್ತು ಒಣಮೆಣಸಿನ್ಕಾಯಿನೂ ಸಹ ಹಾಕಿದ್ದೆ. ಒಳ್ಳೆ ಖಾರವಾಗಿ ಬಂದರೆ ರುಚಿ ಇರ್ತೋಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದನ್ನೆಲ್ಲ ಹಾಕಿ ಕೈ ಆಡಿಸ್ತಾ ಇರೋ. ಇದು ಬೆಂದ ನಂತರ ಈಗ 2 ದೊಡ್ಡ ಈರುಳ್ಳಿ ಕಟ್ ಮಾಡೋದನ್ನು ಹಾಕೋ. ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ. ಒಂದು ವೇಳೆ ನಿಗೋಕೆ ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡೋಲ್ಲ ಅಡ್ಡಿಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ 2 ದೊಡ್ಡ ಟೊಮೆಟೊ ಹೆಚ್ಚದ್ದು, ಅದರ ಜೊತೆಗೆ 1 ಚಿಟಿಕೆ ಅರಿಶಿನನೂ ಹಾಕಿ ಕೈ ಆಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ. ಇದು ಮಿಕ್ಸ್ ಆದ ನಂತರ ಮೊದಲೇ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಂಥ ಬದನೆಕಾಯನ್ನು ಹಾಕಿ ಮಿಕ್ಸ್ ಮಾಡೋ. ಈ ಬದನೆಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡೆ ಈಸಿಯಾಗಿ ಬೆಂದು ಹೋಗ್ತೋಳಿ. ನಿಗೋಕೆ ಹ್ಯಾಂಗೆ ಬೇಕಾದರೂ ಹೆಚ್ಚು ಲಡ್ಡಿಲೆ. ಈಗಾಗಲೇ ನಾನು ಹೇಳಿದ್ದೆ, ಬದನೆಕಾಯಿ ಮಾತ್ರ ನೀರಲ್ಲೇ ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗಿ ಹೋಗ್ತು. ಬದನೆಕಾಯನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋ. ನಿಗೋ ತೆಂಗಿನಕಾಯಿ ತುರಿ ಬೇಕಾದರೂ ಹಾಕಲು ಅಡ್ಡಿಲ್ಲೇ, ಆದರೆ 2 ದಿನ ಇಟ್ಕೊಳ್ಳೋಳಾದರೆ ಉಳ್ಳಾಗಡ್ಡೆ ಮತ್ತು ತೆಂಗಿನಕಾಯಿ ತುರಿ ಎರಡನ್ನೂ ಹಾಕೊಳ್ಳೋಕ್ಕಾಗ. ಬರೀ ಬೆಳ್ಳುಳ್ಳಿ ಟೊಮೆಟೊ ಹಾಕೊಳ್ಳಡ್ಡಿಲ್ಲ. ಮತ್ತು ಒಂದು ಸ್ವಲ್ಪ ಕೂಡ ನೀರು ಹಾಕೊಳ್ಳಾಗ ನೀವು 2 ದಿನ ಇಟ್ಕೊತೇಳಾದರೆ. ಈಗ ನೋಡಿ, ಮೊದಲೇ ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೆ. ಟೊಮೆಟೊ ಹಾಕಿದ್ರೂ ಸಹ ಹುಣಸೆ ಹಣ್ಣು ಹಾಕೋ. ಅದ್ರ ಹುಣಸೆ ಹಣ್ಣು ಹಾಕಿದ್ರೆ ಅದರ ಟೇಸ್ಟೇ ಬೇರೆ. ಖಾರಕ್ಕೆ ಹಸಿಮೆಣಸು ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಹಾಕೋದ್ರಿಂದ ಇಷ್ಟು ಹುಣಸೆ ಹಣ್ಣು ಮತ್ತು ಟೊಮೆಟೊ ಸರಿ ಹಿಡಿಸ್ತು. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೆ. ಅದರ ನಂತರ ಒಂದು ಚೂರು ಬೆಲ್ಲ ಹಾಕಿದೆ. ಬೆಲ್ಲ ನಿಗೋಕೆ ಬೇಡ, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡೋಲ್ಲ ಅಡ್ಡಿಲೆ. ಆದರೆ ಬೆಲ್ಲ ಒಂದು ಸ್ವಲ್ಪ ಹಾಕಿದ್ರೇ ತುಂಬಾ ರುಚಿಯಾಗ್ತು. ಒಂದು ಸತಿ ಬೆಲ್ಲ ಹಾಕುವ ಅಭ್ಯಾಸ ಆದಮೇಲೆ ಸಾಮಾನ್ಯವಾಗಿ ಎಲ್ಲ ಪದಾರ್ಥಕ್ಕೂ ಒಂಚೂರು ಬೆಲ್ಲ ಹಾಕಿದ್ರೆ ಮಾತ್ರ ಸಮಾಧಾನ ಆಗ್ತು. ಅದರ ಟೇಸ್ಟೇ ಹಾಗೆ. ನೋಡಿ, ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ, ಎಲ್ಲ ನೀಟಾಗಿ ಬದನೆಕಾಯಿ ಎಲ್ಲ ಬೆಂದು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷನಾದರೂ ಮುಚ್ಚಿಡೋ. ಈ ಹೋಳಿಗೆ ಉಪ್ಪು ಮತ್ತು ಬೆಲ್ಲ ಹಿಡ್ಕೊಳ್ಳೋ, ಆವಾಗೇ ಅದು ತುಂಬಾ ರುಚಿಯಾಗ್ತು. ಈಗ ಬದನೆಕಾಯಿ ಅಂದ ತಕ್ಷಣ ಕೆಲವರು ಮೂಗು ಮುರಿತು, ಬದನೆಕಾಯಲ್ಲಿ ಎಂಥದ್ದು ಇರ್ತಿಲ್ಲ ಹೇಳಿ ತಿಳ್ಕೊತ. ಆದರೆ ಬದನೆಕಾಯಲ್ಲಿ ತುಂಬಾ ಕಬ್ಬಿಣದ ಅಂಶ ಇರ್ತು. ಬದನೆಕಾಯಿ ತಿಂಬೋರು ತುಂಬಾ ಗಟ್ಟಿಯಲ್ಲಿ ಹೇಳ್ತಾವೆ. ಅದಕ್ಕೋಸ್ಕರ ಬದನೆಕಾಯಿಯನ್ನು ಸಹ ಬಳಸೋ. ಪ್ರತಿಯೊಂದು ತರಕಾರಿಲೂ ವಿಟಮಿನ್ಸು ಬೇರೆ ಬೇರೆದು ಇದ್ದೇ ಇರ್ತು. ಹಾಗಾಗಿ ಎಲ್ಲ ತರಕಾರಿಲೂ ನಾವು ಬಳಸೋದನ್ನು ಅಭ್ಯಾಸ ಮಾಡ್ಕೊ. ದೇವರ ಸೃಷ್ಟಿ ಮಾಡಿದ ಪ್ರತಿಯೊಂದು ತರಕಾರಿ ಹಣ್ಣುಗಳಲ್ಲಿ ಎಲ್ಲ ವಿಟಮಿನ್ಸು, ಪ್ರತಿಯೊಂದು ವಿಶೇಷತೆ ಇದ್ದೇ ಇರ್ತು. ಬದಿಗೆಲ್ಲ ಎಣ್ಣೆ ಬಿಟ್ಕತ್ನ ಬಂದು ಈಗ ಇದು ಆಯ್ದೋಳ ಅರ್ಥ. ಈಗ ಸ್ವಿಚ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣುಲಕ್ಕೆ ಬಿಟ್ಬಿಡೋ. ಪೂರ್ತಿಯಾಗಿ ತಣದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಬೀಸ್ಕೊಳ್ಳೋ. ಇದನ್ನು ಯಾವತ್ತೂ ಗೊಜ್ಜು ಚಟ್ನಿ ಎಲ್ಲವ ತರಿಯಾಗಿ ಬೀಸೋ. ನಾನು ಈಗಾಗಲೇ ಹೇಳಿದ್ದೆ ನಿಗೋಕ್ಕೆ, ತರಿಯಾಗಿ ಬೀಸಿದ್ರೆ ಅದನ್ನ ರುಚಿನೇ ಬೇರೆ. ಅನ್ನ ಕಲ್ಸ್ಕೊಳ್ಳೋಕ್ಕಾದ್ರಾಗಲಿ ಅಥವಾ ದೋಸೆ ಜೊತೆ ಎಲ್ಲದ್ರ ಜೊತೆಗೂ ತುಂಬಾ ರುಚಿ ಆಗ್ತು ಈ ತರಿಯಾಗಿ ಬೀಸ್ಕೊಂಡ್ರೆ. ನೋಡೀಗ ನಾನೀಗ ಬೀಸ್ಕೊಬಂದೆ. ಇಷ್ಟೇ, ಜಾಸ್ತಿ ಅಲ್ಲ, ಜಸ್ಟ್ ಒಂದು ಪಲ್ಸ್ ಮೂಡಲ್ಲಿ ತಿರುಗಿಸಿದ್ರೆ ಸಾಕಾಗ್ತು. ಇವನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೆ. ನೀರು ಒಂದು ಸ್ವಲ್ಪ ಕೂಡ ಹಾಕಿದ್ನಿಲ್ಲ. ಒಂದು ಉಳ್ಳಾಗಡ್ಡೆನ ಸಣ್ಣ ಕಟ್ ಮಾಡಿ ಅದ್ರ ಮೇಲೆ ಬಡ್ಸೋಕ್ಕಾದ್ರೆ ಹಾಕಿದ್ರೆ ಅದು ಇನ್ನೂ ರುಚಿ ಹೆಚ್ಚಾಗ್ತು. ನೋಡೀಗ
ನಾನು ದೋಸೆ ಮತ್ತು ಇಡ್ಲಿ ಜೊತೆಗೆ ಇದನ್ನು ಬಡಿಸ್ತಾ ಇದ್ದೆ. ನಿಂಗೂ ಸಹ ಮಾಡ್ಕೊತೀನಿ, ಯಾವುದ್ರ ಜೊತೆಗೆ ಬೇಕಾದರೂ ನೀವು ಮಾಡ್ಕೊತಿಮ್ಲಡಿಲೆ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಗೋಕ್ಕೆ ಸಿಕ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಗಳು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.